ಮತ್ತೊಂದು ಸ್ಫೋಟಕವನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಜೌರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಕಾರ್ಯಾಚರಣೆಯನ್ನು ನಡೆಸಿದೆ. ಅನುಮಾನಾಸ್ಪದ ವಸ್ತುವನ್ನ ಎಟಿಎಸ್ ನಿಷ್ಕ್ರಿಯಗೊಳಿಸಿದೆ. ಮತ್ತೊಂದು ಸ್ಫೋಟಕ ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಮತ್ತೊಂದು ಸ್ಫೋಟಕ್ಕೆ ಪ್ಲಾನ್ ಮಾಡಿ ಇಟ್ಟಿದ್ದಂತಹ ಸ್ಫೋಟಕ ಅದನ್ನ ಆಂಟಿ ಟೆರರಿಸಂ ಸ್ಕ್ವಾಡ್ ನಿಷ್ಕ್ರಿಯಗೊಳಿಸಿದೆ. ರಜೌರಿ ಹತ್ರ ಇಟ್ಟಿದ್ದಂತಹ ಮತ್ತೊಂದು ಸ್ಫೋಟಕ ಜಮ್ಮುವಿನ ರಜೌರಿ ಜನಗಳನ್ನ ಕೊಲ್ಲೋದಕ್ಕೆ ಅಂತ ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕ್ನ ಪಾತಕಿಗಳು ಇಟ್ಟಿರ್ತಕ್ಕಂಥ ಸ್ಫೋಟಕ ಇದು. ಇದನ್ನ ಭಾರತದ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಹಳ ಯಶಸ್ವಿಯಾಗಿ ನಿಷ್ಕ್ರಿಯಗೊಳಿಸಿದೆ. ಇನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಸ್ಫೋಟಕಗಳು ಬಹಳ ಹುಷಾರಾಗಿರಬೇಕು ಅಂತ ಪರಿಸ್ಥಿತಿ. ಈಗ ಎಕ್ಸ್ಟರ್ನಲ್ ವಾರ್ ಅಂತೂ ಗೆಲ್ಲಕ್ಕಾಗಿಲ್ಲ, ಮಣ್ಣು ಮುಕ್ಕಿದ್ರು. ಇಂಟರ್ನಲ್ ವಾರ್ ಏನಾದ್ರೂ ಪ್ರಯತ್ನ ಮಾಡುತ್ತಾ ಪಾಕಿಸ್ತಾನ? ಡೆಫಿನೆಟ್ಲಿ ನೋ ಡೌಟ್ ಅಬೌಟ್ ಇಟ್. ಹಲವು ದಶಕಗಳಿಂದ ಅದನ್ನೇ ಮಾಡ್ಕೊಂಡು ಬಂದಿರೋದು. ಭಾರತದೊಳಗೆ ಆತಂಕ ಹಬ್ಬಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡೋದಕ್ಕೆ ನೋಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಈ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಿಸಿಎಸ್ ಸಭೆ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರುತ್ತೆ ಸೇನೆ, ಜನಗಳು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದು ರಜೌರಿನಲ್ಲಿ ಮತ್ತೊಂದು ಸ್ಫೋಟಕವನ್ನು ಎಟಿಎಸ್ ನಿಷ್ಕ್ರಿಯಗೊಳಿಸಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟಕವನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಜೌರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಕಾರ್ಯಾಚರಣೆಯನ್ನು ನಡೆಸಿದೆ. ಅನುಮಾನಾಸ್ಪದ ವಸ್ತುವನ್ನ ಎಟಿಎಸ್ ನಿಷ್ಕ್ರಿಯಗೊಳಿಸಿದೆ. ಮತ್ತೊಂದು ಸ್ಫೋಟಕ ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಮತ್ತೊಂದು ಸ್ಫೋಟಕ್ಕೆ ಪ್ಲಾನ್ ಮಾಡಿ ಇಟ್ಟಿದ್ದಂತಹ ಸ್ಫೋಟಕ ಅದನ್ನ ಆಂಟಿ ಟೆರರಿಸಂ ಸ್ಕ್ವಾಡ್ ನಿಷ್ಕ್ರಿಯಗೊಳಿಸಿದೆ. ರಜೌರಿ ಹತ್ರ ಇಟ್ಟಿದ್ದಂತಹ ಮತ್ತೊಂದು ಸ್ಫೋಟಕ ಜಮ್ಮುವಿನ ರಜೌರಿ ಜನಗಳನ್ನ ಕೊಲ್ಲೋದಕ್ಕೆ ಅಂತ ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕ್ನ ಪಾತಕಿಗಳು ಇಟ್ಟಿರ್ತಕ್ಕಂಥ ಸ್ಫೋಟಕ ಇದು. ಇದನ್ನ ಭಾರತದ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಹಳ ಯಶಸ್ವಿಯಾಗಿ ನಿಷ್ಕ್ರಿಯಗೊಳಿಸಿದೆ. ಇನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಸ್ಫೋಟಕಗಳು ಬಹಳ ಹುಷಾರಾಗಿರಬೇಕು ಅಂತ ಪರಿಸ್ಥಿತಿ. ಈಗ ಎಕ್ಸ್ಟರ್ನಲ್ ವಾರ್ ಅಂತೂ ಗೆಲ್ಲಕ್ಕಾಗಿಲ್ಲ, ಮಣ್ಣು ಮುಕ್ಕಿದ್ರು. ಇಂಟರ್ನಲ್ ವಾರ್ ಏನಾದ್ರೂ ಪ್ರಯತ್ನ ಮಾಡುತ್ತಾ ಪಾಕಿಸ್ತಾನ? ಡೆಫಿನೆಟ್ಲಿ ನೋ ಡೌಟ್ ಅಬೌಟ್ ಇಟ್. ಹಲವು ದಶಕಗಳಿಂದ ಅದನ್ನೇ ಮಾಡ್ಕೊಂಡು ಬಂದಿರೋದು. ಭಾರತದೊಳಗೆ ಆತಂಕ ಹಬ್ಬಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡೋದಕ್ಕೆ ನೋಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಈ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಿಸಿಎಸ್ ಸಭೆ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರುತ್ತೆ ಸೇನೆ, ಜನಗಳು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದು ರಜೌರಿನಲ್ಲಿ ಮತ್ತೊಂದು ಸ್ಫೋಟಕವನ್ನು ಎಟಿಎಸ್ ನಿಷ್ಕ್ರಿಯಗೊಳಿಸಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟಕವನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಜೌರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಕಾರ್ಯಾಚರಣೆಯನ್ನು ನಡೆಸಿದೆ. ಅನುಮಾನಾಸ್ಪದ ವಸ್ತುವನ್ನ ಎಟಿಎಸ್ ನಿಷ್ಕ್ರಿಯಗೊಳಿಸಿದೆ. ಮತ್ತೊಂದು ಸ್ಫೋಟಕ ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಮತ್ತೊಂದು ಸ್ಫೋಟಕ್ಕೆ ಪ್ಲಾನ್ ಮಾಡಿ ಇಟ್ಟಿದ್ದಂತಹ ಸ್ಫೋಟಕ ಅದನ್ನ ಆಂಟಿ ಟೆರರಿಸಂ ಸ್ಕ್ವಾಡ್ ನಿಷ್ಕ್ರಿಯಗೊಳಿಸಿದೆ. ರಜೌರಿ ಹತ್ರ ಇಟ್ಟಿದ್ದಂತಹ ಮತ್ತೊಂದು ಸ್ಫೋಟಕ ಜಮ್ಮುವಿನ ರಜೌರಿ ಜನಗಳನ್ನ ಕೊಲ್ಲೋದಕ್ಕೆ ಅಂತ ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕ್ನ ಪಾತಕಿಗಳು ಇಟ್ಟಿರ್ತಕ್ಕಂಥ ಸ್ಫೋಟಕ ಇದು.
ಇದನ್ನ ಭಾರತದ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಹಳ ಯಶಸ್ವಿಯಾಗಿ ನಿಷ್ಕ್ರಿಯಗೊಳಿಸಿದೆ. ಇನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಸ್ಫೋಟಕಗಳು, ಬಹಳ ಹುಷಾರಾಗಿರಬೇಕು ಅಂತ ಪರಿಸ್ಥಿತಿ. ಈಗ ಎಕ್ಸ್ಟರ್ನಲ್ ವಾರ್ ಅಂತೂ ಗೆಲ್ಲಕ್ಕಾಗಿಲ್ಲ, ಮಣ್ಣು ಮುಕ್ಕಿದ್ರು. ಇಂಟರ್ನಲ್ ವಾರ್ ಏನಾದ್ರೂ ಪ್ರಯತ್ನ ಮಾಡುತ್ತಾ ಪಾಕಿಸ್ತಾನ? ಡೆಫಿನೆಟ್ಲಿ ನೋ ಡೌಟ್ ಅಬೌಟ್ ಇಟ್. ಹಲವು ದಶಕಗಳಿಂದ ಅದನ್ನೇ ಮಾಡ್ಕೊಂಡು ಬಂದಿರೋದು. ಭಾರತದೊಳಗೆ ಆತಂಕ ಹಬ್ಬಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡೋದಕ್ಕೆ ನೋಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಈ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಿಸಿಎಸ್ ಸಭೆ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರುತ್ತೆ ಸೇನೆ, ಜನಗಳು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದು ರಜೌರಿನಲ್ಲಿ ಮತ್ತೊಂದು ಸ್ಫೋಟಕವನ್ನು ATS ನಿಷ್ಕ್ರಿಯಗೊಳಿಸಿರುವಂತದ್ದು. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟಕವನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಜೌರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಕಾರ್ಯಾಚರಣೆಯನ್ನು ನಡೆಸಿದೆ. ಅನುಮಾನಾಸ್ಪದ ವಸ್ತುವನ್ನ ATS ನಿಷ್ಕ್ರಿಯಗೊಳಿಸಿದೆ. ಮತ್ತೊಂದು ಸ್ಫೋಟಕ ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಮತ್ತೊಂದು ಸ್ಫೋಟಕ್ಕೆ ಪ್ಲಾನ್ ಮಾಡಿ ಇಟ್ಟಿದ್ದಂತಹ ಸ್ಫೋಟಕ, ಅದನ್ನ ಆಂಟಿ ಟೆರರಿಸಂ ಸ್ಕ್ವಾಡ್ ನಿಷ್ಕ್ರಿಯಗೊಳಿಸಿದೆ. ರಜೌರಿ ಹತ್ರ ಇಟ್ಟಿದ್ದಂತಹ ಮತ್ತೊಂದು ಸ್ಫೋಟಕ, ಜಮ್ಮುವಿನ ರಜೌರಿ ಜನಗಳನ್ನ ಕೊಲ್ಲೋದಕ್ಕೆ ಅಂತ ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕ್ನ ಪಾತಕಿಗಳು ಇಟ್ಟಿರ್ತಕ್ಕಂಥ ಸ್ಫೋಟಕ ಇದು. ಇದನ್ನ ಭಾರತದ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಹಳ ಯಶಸ್ವಿಯಾಗಿ ನಿಷ್ಕ್ರಿಯಗೊಳಿಸಿದೆ. ಇನ್ನು ಎಲ್ಲೆಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಸ್ಫೋಟಕಗಳು, ಬಹಳ ಹುಷಾರಾಗಿರಬೇಕು ಅಂತ ಪರಿಸ್ಥಿತಿ. ಈಗ ಎಕ್ಸ್ಟರ್ನಲ್ ವಾರ್ ಅಂತೂ ಗೆಲ್ಲಕ್ಕಾಗಿಲ್ಲ, ಮಣ್ಣು ಮುಕ್ಕಿದ್ರು. ಇಂಟರ್ನಲ್ ವಾರ್ ಏನಾದ್ರೂ ಪ್ರಯತ್ನ ಮಾಡುತ್ತಾ ಪಾಕಿಸ್ತಾನ? ಡೆಫಿನೆಟ್ಲಿ ನೋ ಡೌಟ್ ಅಬೌಟ್ ಇಟ್. ಹಲವು ದಶಕಗಳಿಂದ ಅದನ್ನೇ ಮಾಡ್ಕೊಂಡು ಬಂದಿರೋದು. ಭಾರತದೊಳಗೆ ಆತಂಕ ಹಬ್ಬಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡೋದಕ್ಕೆ ನೋಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಈ ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಿಸಿಎಸ್ ಸಭೆ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರುತ್ತೆ ಸೇನೆ, ಜನಗಳು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದು ರಜೌರಿನಲ್ಲಿ ಮತ್ತೊಂದು ಸ್ಫೋಟಕವನ್ನು ATS ನಿಷ್ಕ್ರಿಯಗೊಳಿಸಿರುವಂತದ್ದು.